ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ರಾಜ್ಯ ಕಂಡಂಥ ಅತ್ಯಂತ ಪ್ರಬುದ್ಧ ಮುತ್ಸದ್ದಿ ನಾಯಕರು ಸನ್ಮಾನ್ಯ ದೇವೇಗೌಡರನ್ನ ಭೇಟಿ ಮಾಡಿ ಚುನಾವಣೆ ಗೆಲುವಿನ ಸಂತೋಷವನ್ನು ಅವ್ರ ಜೊತೆಗೆ ಹಂಚಿಕೊಂಡು ಅವರ ಆಶೀರ್ವಾದವನ್ನು ಪಡೆದು ಇವತ್ತು ಮತ್ತಷ್ಟು ಕೆಲಸ ಮಾಡುವಂಥ ಉತ್ಸಾಹದಿಂದ ಬಂದಿದ್ದೀನಿ. ಭಾಳ ಮನಸ್ಸು ಪೂರ್ತಿ ಆಶೀರ್ವಾದ ಮಾಡಿದ್ದಾರೆ ದೇವೇಗೌಡರು ಸಾಹೇಬರು. ನಾನು ಪಾರ್ಲಿಮೆಂಟ್ನಲ್ಲಿ 5 ವರ್ಷದ ಹಿಂದೆ ಹೊಸದಾಗಿ ಆಯ್ಕೆಯಾದಂಥ ಸಂಸದನಾಗಿ ಮಾಡಿದಂಥ ಮೊದಲ ಭಾಷಣವನ್ನು ಕೇಳಿ ಅವತ್ತು ರಾತ್ರಿನೇ ನನಗೆ ಫೋನ್ ಮಾಡಿ ಸುಮಾರು ಒಂದು 20-25 ನಿಮಿಷ ಫೋನ್ನಲ್ಲಿ ಮಾತನಾಡಿ ಆಶೀರ್ವಾದ ಮಾಡಿದರು. ಯಾವಾಗ ಸೇರಿದಾಗಲೂ ಕೂಡ ಅವರ ಪ್ರಧಾನಮಂತ್ರಿಯಾಗಿ ಕೆಲಸ ಮಾಡಿದಂಥ ಅನುಭವದ ಮಾತುಗಳು, ಮುಖ್ಯಮಂತ್ರಿಯಾಗಿ ಅವರು ಕೆಲಸ ಮಾಡಿದಂಥ ಅನುಭವದ ಮಾತುಗಳು, ಅವರ 60 ವರ್ಷದ ರಾಜಕೀಯ ಜೀವನದ ಮಾತುಗಳು, ಇದೆಲ್ಲದನ್ನು ಮುಕ್ತವಾಗಿ ಹಂಚ್ಕೊಳ್ತಾರೆ. ನಮ್ಮಂಥ ಯುವಕರಿಗೆ ಅದರಿಂದ ಕಲಿಯುವಂಥದ್ದು ತುಂಬ ಇರುತ್ತೆ. ಇವತ್ತು ಕೂಡ ಸುಮಾರು ಅರ್ಧ ತಾಸು ಕೂತು ಕರ್ನಾಟಕ ದೇಶದ ಚಿತ್ರಣದ ಬಗ್ಗೆ, ಚುನಾವಣೆಯ ಫಲಿತಾಂಶದ ಬಗ್ಗೆ, ಎಲ್ಲದರ ಬಗ್ಗೆ ಅವರ ಅಭಿಪ್ರಾಯಗಳನ್ನು ತಿಳಿಸಿದ್ರು. ನನಗೆ ಆಶ್ಚರ್ಯ ಆಗಿದ್ದೇನು ಅಂತಂದರೆ, ಮತ್ತು ನಮ್ಮಂಥ ಯುವಕರಿಗೆ ಪ್ರೇರಣೆ ಆಗುವಂಥದ್ದು ಏನು ಅಂದರೆ, ಹೊರಟು ಬರಬೇಕಾದ್ರೆ ರಾಜ್ಯದ ಸ್ಥಿತಿ ಎಲ್ಲ ಮಾತನಾಡ್ತಾ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರದ ಭ್ರಷ್ಟಾಚಾರ, ಇಲ್ಲಿನ ದುರಾಡಳಿತ, ಇದೆಲ್ಲದರ ಬಗ್ಗೆ ಅವರಿಗೆ ಎಂಥ ಒಂದು ಸಾತ್ವಿಕ ಸಿಟ್ಟಿತ್ತು ಅಂತಂದರೆ ಕಣ್ಣಂಚಲ್ಲಿ ನೀರು ಕೂಡ ಬಂತು. ರಾಜ್ಯದ ಸ್ಥಿತಿಯನ್ನು ಗಮನಿಸಿ ರಾಜ್ಯದಿಂದ ಕಾಂಗ್ರೆಸ್ ಸರ್ಕಾರವನ್ನು ಕಿತ್ತಾಕೋವರೆಗೂ ನಾನು ನಿದ್ದೆ ಮಾಡೋದಿಲ್ಲ, ಆ ರೀತಿ ಹೋರಾಟ ನಾನು ಮಾಡ್ತೀನಿ ಅನ್ನುವಂಥ ಮಾತನ್ನು ಕೂಡ ದೇವೇಗೌಡರು ಈ ವಯಸ್ಸಿನಲ್ಲೂ, ಈಗ ನಾ ಬರೋದಕ್ಕಿಂತ ಮುಂಚೆ ಹೇಳಿದ್ರು. ಈ ಛಲ, ಇಂಥ ಒಂದು ಕಾರ್ಯದ ಬಗ್ಗೆ ಈ ವಯಸ್ಸಿನಲ್ಲೂ ಇರುವಂಥ ಒಂದು ಕಾಳಜಿ, ಇದು ನಿಜವಾಗ್ಲೂ ದೇವೇಗೌಡರನ್ನ ಬೇರೆ ಎಲ್ರಿಗಿಂತ ವಿಭಿನ್ನವಾಗಿ ಮಾಡುತ್ತೆ. ನನ್ನ ಚುನಾವಣೆ ಸಂದರ್ಭದಲ್ಲೂ ಕೂಡ ಅವರು 2 ಬಾರಿ ಫೋನ್ ಮಾಡಿ ನನಗೆ ಆಶೀರ್ವಾದ ಮಾಡಿದರು. JDSನ ಕಾರ್ಯಕರ್ತರಿಗೆ, ಪ್ರಮುಖರಿಗೆ ಫೋನ್ ಮಾಡಿ ತೇಜಸ್ವಿ ಸೂರ್ಯನ ಗೆಲ್ಲಿಸಬೇಕು, ಯಂಗ್ಸ್ಟರು ಮೇಲೆ ಬರಬೇಕು, ಇದೆಲ್ಲ ರೀತಿ ಆಶೀರ್ವಾದ ಮಾಡಿ ಅವರಿಗೆ ಕೆಲಸಕ್ಕೆ ಹಚ್ಚಲಿಕ್ಕೆ ಅವರು ಪ್ರೋತ್ಸಾಹ ಕೊಟ್ಟಿದ್ದರು. ಆದ್ದರಿಂದ ಸಮಸ್ತ JDSನ ಕಾರ್ಯಕರ್ತರಿಗೆ ಇವತ್ತು ದೇವೇಗೌಡರಿಗೆ ಸನ್ಮಾನ ಮಾಡಿ ಅವರಿಗೆ ನಮಸ್ಕಾರ ಮಾಡೋದ್ರ ಮೂಲಕ ನಮ್ಮ ಕೃತಜ್ಞತೆಯನ್ನು ಸಲ್ಲಿಸಿದ್ದೀನಿ. ರಾಜ್ಯ ಕಂಡಂಥ ಅತ್ಯಂತ ಪ್ರಬುದ್ಧ ಮುತ್ಸದ್ದಿ ನಾಯಕರು ಸನ್ಮಾನ್ಯ ದೇವೇಗೌಡರನ್ನ ಭೇಟಿ ಮಾಡಿ ಚುನಾವಣೆ ಗೆಲುವಿನ ಸಂತೋಷವನ್ನು ಅವ್ರ ಜೊತೆಗೆ ಹಂಚಿಕೊಂಡು ಅವರ ಆಶೀರ್ವಾದವನ್ನು ಪಡೆದು ಇವತ್ತು ಮತ್ತಷ್ಟು ಕೆಲಸ ಮಾಡುವಂಥ ಉತ್ಸಾಹದಿಂದ ಬಂದಿದ್ದೀನಿ. ಭಾಳ ಮನಸ್ಸು ಪೂರ್ತಿ ಆಶೀರ್ವಾದ ಮಾಡಿದ್ದಾರೆ ದೇವೇಗೌಡರು ಸಾಹೇಬರು. ನಾನು ಪಾರ್ಲಿಮೆಂಟ್ನಲ್ಲಿ 5 ವರ್ಷದ ಹಿಂದೆ ಹೊಸದಾಗಿ ಆಯ್ಕೆಯಾದಂಥ ಸಂಸದನಾಗಿ ಮಾಡಿದಂಥ ಮೊದಲ ಭಾಷಣವನ್ನು ಕೇಳಿ ಅವತ್ತು ರಾತ್ರಿನೇ ನನಗೆ ಫೋನ್ ಮಾಡಿ ಸುಮಾರು ಒಂದು 20-25 ನಿಮಿಷ ಫೋನ್ನಲ್ಲಿ ಮಾತನಾಡಿ ಆಶೀರ್ವಾದ ಮಾಡಿದರು. ಯಾವಾಗ ಸೇರಿದಾಗಲೂ ಕೂಡ ಅವರ ಪ್ರಧಾನಮಂತ್ರಿಯಾಗಿ ಕೆಲಸ ಮಾಡಿದಂಥ ಅನುಭವದ ಮಾತುಗಳು, ಮುಖ್ಯಮಂತ್ರಿಯಾಗಿ ಅವರು ಕೆಲಸ ಮಾಡಿದಂಥ ಅನುಭವದ ಮಾತುಗಳು, ಅವರ 60 ವರ್ಷದ ರಾಜಕೀಯ ಜೀವನದ ಮಾತುಗಳು, ಇದೆಲ್ಲದನ್ನು ಮುಕ್ತವಾಗಿ ಹಂಚ್ಕೊಳ್ತಾರೆ. ನಮ್ಮಂಥ ಯುವಕರಿಗೆ ಅದರಿಂದ ಕಲಿಯುವಂಥದ್ದು ತುಂಬ ಇರುತ್ತೆ. ಇವತ್ತು ಕೂಡ ಸುಮಾರು ಅರ್ಧ ತಾಸು ಕೂತು ಕರ್ನಾಟಕ ದೇಶದ ಚಿತ್ರಣದ ಬಗ್ಗೆ, ಚುನಾವಣೆಯ ಫಲಿತಾಂಶದ ಬಗ್ಗೆ, ಎಲ್ಲದರ ಬಗ್ಗೆ ಅವರ ಅಭಿಪ್ರಾಯಗಳನ್ನು ತಿಳಿಸಿದ್ರು. ನನಗೆ ಆಶ್ಚರ್ಯ ಆಗಿದ್ದೇನು ಅಂತಂದರೆ, ಮತ್ತು ನಮ್ಮಂಥ ಯುವಕರಿಗೆ ಪ್ರೇರಣೆ ಆಗುವಂಥದ್ದು ಏನು ಅಂದರೆ, ಹೊರಟು ಬರಬೇಕಾದ್ರೆ ರಾಜ್ಯದ ಸ್ಥಿತಿ ಎಲ್ಲ ಮಾತನಾಡ್ತಾ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರದ ಭ್ರಷ್ಟಾಚಾರ, ಇಲ್ಲಿನ ದುರಾಡಳಿತ, ಇದೆಲ್ಲದರ ಬಗ್ಗೆ ಅವರಿಗೆ ಎಂಥ ಒಂದು ಸಾತ್ವಿಕ ಸಿಟ್ಟಿತ್ತು ಅಂತಂದರೆ ಕಣ್ಣಂಚಲ್ಲಿ ನೀರು ಕೂಡ ಬಂತು. ರಾಜ್ಯದ ಸ್ಥಿತಿಯನ್ನು ಗಮನಿಸಿ
ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ರಾಜ್ಯದಿಂದ ಕಾಂಗ್ರೆಸ್ ಸರ್ಕಾರವನ್ನ ಕಿತ್ತಾಕೋವರೆಗೂ ನಾನು ನಿದ್ದೆ ಮಾಡೋದಿಲ್ಲ, ಆ ರೀತಿ ಹೋರಾಟ ನಾನು ಮಾಡ್ತೀನಿ ಅನ್ನುವಂಥ ಮಾತನ್ನು ಕೂಡ ದೇವೇಗೌಡರು ಈ ವಯಸ್ಸಿನಲ್ಲೂ, ಈಗ ನಾ ಬರೋದಕ್ಕಿಂತ ಮುಂಚೆ ಹೇಳಿದ್ರು. ಈ ಛಲ, ಇಂಥ ಒಂದು ಕಾರ್ಯದ ಬಗ್ಗೆ ಈ ವಯಸ್ಸಿನಲ್ಲೂ ಇರುವಂಥ ಒಂದು ಕಾಳಜಿ, ಇದು ನಿಜವಾಗ್ಲೂ ದೇವೇಗೌಡರನ್ನ ಬೇರೆ ಎಲ್ರಿಗಿಂತ ವಿಭಿನ್ನವಾಗಿ ಮಾಡುತ್ತೆ. ನನ್ನ ಚುನಾವಣೆ ಸಂದರ್ಭದಲ್ಲೂ ಕೂಡ ಅವರು 2 ಬಾರಿ ಫೋನ್ ಮಾಡಿ ನನಗೆ ಆಶೀರ್ವಾದ ಮಾಡಿದರು. JDSನ ಕಾರ್ಯಕರ್ತರಿಗೆ, ಪ್ರಮುಖರಿಗೆ ಫೋನ್ ಮಾಡಿ ತೇಜಸ್ವಿ ಸೂರ್ಯನ ಗೆಲ್ಲಿಸಬೇಕು, ಯಂಗ್ಸ್ಟರು ಮೇಲ್ ಬರಬೇಕು, ಇದೆಲ್ಲ ರೀತಿ ಆಶೀರ್ವಾದ ಮಾಡಿ ಅವರಿಗೆ ಕೆಲಸಕ್ಕೆ ಹಚ್ಚಲಿಕ್ಕೆ ಅವರು ಪ್ರೋತ್ಸಾಹ ಕೊಟ್ಟಿದ್ದರು. ಆದ್ದರಿಂದ ಸಮಸ್ತ JDSನ ಕಾರ್ಯಕರ್ತರಿಗೆ ಇವತ್ತು ದೇವೇಗೌಡರಿಗೆ ಸನ್ಮಾನ ಮಾಡಿ ಅವರಿಗೆ ನಮಸ್ಕಾರ ಮಾಡೋದ್ರ ಮೂಲಕ ನಮ್ಮ ಕೃತಜ್ಞತೆಯನ್ನು ಸಲ್ಲಿಸಿದ್ದೀನಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.